ಯಾರು ಮತದಾರ ಇಟ್ಕೊಂಡಿದ್ದಾನೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಸಿಎಂ, ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಸೊ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅವರು ಯಾವ ರೀತಿ ಅವ್ರಿಗೆ ಅವಕಾಶಗಳಿದೆ, ಅವರು ಕೂಡ ಅದಕ್ಕೆಲ್ಲ ಬೇಕಾದ್ರೆ ಅವರ ಜನರಿಗೆ ಸಹಾಯ ಮಾಡುವಂತ ಕೆಲಸ, ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿಕ್ಕೆ ಮಾಡಲಿ. ಇದು ನಿಮ್ಮ ಜಿಲ್ಲಾ ಅಧಿಕಾರಿಗಳ ಜೊತೆಲಿ ಮತ್ತು ತಹಶೀಲ್ದಾರ್ಗಳ ಜೊತೆಲಿ ಮತ್ತು ಯಾರ್ಯಾರು ಕೆಳಗಡೆ ಲೆವೆಲ್ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಇದನ್ನ ಹೋಗಬೇಕು. ಯಾಕೆಂದ್ರೆ ಒಂದ್ಸತಿ ಅವನ ಅಪೀಲ್ ಹೋಯ್ತು ಅಂದ್ರೆ, ಏನಾದ್ರು ಅಪೀಲ್ ಹಾಕ್ತಾರೆ, ಅಪೀಲಲ್ಲಿ ಎಷ್ಟು ಕನ್ಸಿಡರ್ ಆಗಿದೆ, ಎಷ್ಟು ಕನ್ಸಿಡರ್ ಆಗಿಲ್ಲ ಅಂತೇಳಿ ತಾವೆಲ್ಲ ಬೇರೆ ಬೇರೆ ರಾಜ್ಯದ ರಿಪೋರ್ಟ್ಸ್ ಎಲ್ಲ ತಿಳ್ಕೊಂಡಿದ್ದೀರಿ ನೀವು. ಇದರಲ್ಲಿ ಕೇರಳ ಒಂದು ಬಿಟ್ರೆ 90 ಲಕ್ಷ, 91 ಲಕ್ಷ, ಕೆಲವು ಕಡೆ 60 ಲಕ್ಷ ಎಲ್ಲ ರಾಜ್ಯಗಳಲ್ಲಿ ಮತದಾನ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಇದು ನಮ್ಮಲ್ಲಿ ಆಗಬಾರದು. ಕೇರಳ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಲೋಕಲ್ ಬಾಡೀಸ್ಗೆ ಎಲ್ಲರೂ ಕೂಡ ಯಾರು ವಾಸ್ತವಾಂಶ ಇದ್ದಾರೆ ಅವರೆಲ್ಲರೂ ಕೂಡ ರೆಸಿಡೆನ್ಷಿಯಲ್ ವಾಸದ ಸರ್ಟಿಫಿಕೇಟ್ ಕೊಡಲಿಕ್ಕೆ ಕೂಡ ಅವಕಾಶ ಇದೆ. ಆ ಸಂದರ್ಭದಲ್ಲೂ ಕೂಡ ನೀವೆಲ್ಲರೂ ಕೂಡ ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನು ನಮ್ಮ SIRಗೆ ಅವಶ್ಯಕತೆ ಇದೆ, ಇಲ್ಲ ಯಾವುದೇ ಸರ್ಟಿಫಿಕೇಟ್ ಆ ಫಿಲಿನ್ ಇದರಲ್ಲಿ ಅದು 12-13 ಏನು ಕೆಲವು ಕ್ರೈಟೀರಿಯಾ ಇದೆ, ಅದಕ್ಕೆಲ್ಲ ದಾಖಲೆಗಳನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಸೊ ಅವರೆಲ್ಲ ಮತ್ತು ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಪೆಂಡಿಂಗ್ ಕೆಲಸಗಳ ಪಟ್ಟಿಯನ್ನು ಕೊಡಬೇಕು. ಎರಡನೇದು ಜೊತೆಗೆ ಆ 25 ದಿನದಲ್ಲಿ ಆ ಪೆಂಡಿಂಗು ವರ್ಕ್ ಅಲ್ಲದೆ ಇನ್ನು ಏನು ನಾವು ಹೊಸದಾಗಿ ಮಾಡಬಹುದು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆ ಪ್ರಾಬ್ಲಮ್ಸ್ನ ನೀವೇ ಗುರುತಿಸಿ ವಾಟ್ ಈಸ್ ವಿತ್ ಇನ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ನಾವು ಮಿನಿಮಮ್ ಇದರಲ್ಲಿ ನಾವು ಮಾಡಬಹುದು, ಅದನ್ನು ಕೂಡ ಎಲ್ಲ ಒಂದು ಪಟ್ಟಿ ಮಾಡಿ ನೀವು ಸಲ್ಲಿಸಿ ಅಂತ ನಾನು ಹೇಳಿದ್ದೇನೆ. ಸೊ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಸ್ ಅವ್ರಿಗೆ ನೀವು ಕಂಪಲ್ಸರಿಯಾಗಿ ಆ ಜಿಲ್ಲೆ ಎಲ್ಲ ಮಾಹಿತಿ ಮಾಡಿ ಅವರು ಕೂಡ ಎಲ್ಲ ತಾಲೂಕುಗಳಿಗೆ ಅವರೆಲ್ಲ ಅವರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರವಾಸ ಮಾಡಬೇಕಾಗ್ತದೆ. ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತೇವೆ. ನೀವು ಕೂಡ ಅವರಿಗೆ ಏನೇನು ದಾಖಲೆಗಳನ್ನು ಬೇಕು, ಅವ್ರಿಗೆ ಅಸಿಸ್ಟೆನ್ಸ್ ಬೇಕು, ಅದೆಲ್ಲ ಕೂಡ ಅವ್ರ ಜೊತೆ ಸೇರಿ ನೀವು ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ತಿಳಿಸಿದ್ದೇವೆ ನಿನ್ನೆ. ಆಮೇಲೆ ಅದೇ SIR ವಿಚಾರದಲ್ಲಿ ಎಲ್ಲೆಲ್ಲ ಹೆಲ್ಪ್ ಡೆಸ್ಕ್ ಅವಶ್ಯಕತೆ ಇದೆ ಅದೆಲ್ಲ ನಾವು ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.